ನಾನು ಡಾಕ್ಟರ್ ಹತ್ರ ಎಲ್ಲ ಮಾತಾಡ್ತೀನಿ. ನಾರ್ಮಲ್ ಚೆಕಪ್ ಮಾಡಿ ಮೆಡಿಸಿನ್ಸ್ ಬರ್ಕೊಡ್ತಾರೆ. ಸರಿನಾ? ನಾನೀಗ ಇವ್ರ ಜೊತೆಗೆ ಹೋಗ್ಬೇಕಾ? ಅವ್ರು ಏನಂತ ಕೇಳ್ತಾರೋ ಅದಕ್ಕೆಲ್ಲ ನಾರ್ಮಲ್ ಆಗಿ ಉತ್ತರ ಕೊಡು ಅಷ್ಟೇ. ಅವ್ರು ಯಾಕೆ ನನಗೆ ಪ್ರಶ್ನೆ ಮಾಡ್ತಾರೆ ಮಾವ? ನಾನೇನ್ ಮಾಡಿದ್ದೀನಿ? ನೀನೇನು ಮಾಡಿಲ್ಲ ಬೆಳ್ಳಿ. ಅವ್ರು ಏನ್ ಕೇಳ್ತಾರೆ ಅಂದ್ರೆ ಊಟ ತಿಂಡಿ ಸರಿಯಾಗಿ ಮಾಡ್ತಿದ್ಯಾ, ಮನೆ ವಾತಾವರಣ ಹೇಗಿದೆ, ಮಗುನ ಹೇಗ್ ನೋಡ್ಕೋಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ. ಆ ರೀತಿ ನಾವು ನಡ್ಕೋಬೇಕಷ್ಟೇ. ಸರಿ. ಬೆಳ್ಳಿ ಈ ಸ್ಥಿತಿಲಿ ನೋಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಕಣ. ನಾನು ತಪ್ಪು ಮಾಡ್ಬಿಟ್ಟೆ. ಮತ್ತು ಇದರಲ್ಲಿ ನಿಂದೇನು ತಪ್ಪಿಲ್ಲ ಕಣೋ. ನೀನೇ ಯಾಕೆ ದ್ವೇಷಿಸ್ಕೋತೀಯ? ನಾನು ಮುಂಚೆನೆ ಸೈಕಾಟ್ರಿಸ್ಟ್ ಹತ್ರ ಕರ್ಕೊಂಬರ್ಬೇಕಾಗಿತ್ತು ಕಣ. ಸ್ವಾಮೀಜಿ ಅವರು ಇವರು ಅಂತ ಸುಮ್ಮನೆ ಸಮಯ ವ್ಯರ್ಥ ಮಾಡಿಬಿಟ್ಟೆ. ಮುಂಚೆನೆ ಡಾಕ್ಟರ್ ಹತ್ರ ಕರ್ಕೊಂಬಂದಿದ್ರೆ ಇಷ್ಟೊತ್ತಿಗೆ ಅವ್ಳು ಗುಣನೇ ಆಗಿರ್ತಿದ್ದೇನು. ಏನ್ ಮಾಡಕ್ಕಾಗತ್ತೆ? ಯಾವುದು ನಮ್ ಕೈಲಿಲ್ಲ ಕಣ. ಎಲ್ಲ ವಿಧಿಯಾಟ ಅದಾಡ್ದಂಗೆ ಆಡಬೇಕು. ಮುಂದಕ್ಕೆ ಏನಾಗುತ್ತೋ ಏನೋ ಒಂದು ಗೊತ್ತಿಲ್ಲ ಕಣ. ಈಗ ಅವಳ ಕಾಯಿಲೆ ಯಾವ ಸ್ಟೇಜಲ್ಲಿ ಇದೆ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಸ್ಟೇಜ್ ಆದ್ರೆ ಓಕೆ, ಸೆಕೆಂಡ್ ಅಥವಾ ಥರ್ಡ್ ಸ್ಟೇಜ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಕಣ. ಏನಾಗಲ್ಲ ಮುತ್ತು, ಧೈರ್ಯವಾಗಿರು. ದೇವರಿದ್ದಾನೆ. ಭಯ ಪಡಬೇಡಿ, ಆರಾಮಾಗಿರಿ. ನೀರೇನಾದ್ರೂ ಕುಡಿತೀರಾ? ಇಲ್ಲ, ಬೇಡ. ನಾನಿನ್ ಮುಂದೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್. ನಿಮ್ಮ ಆರೋಗ್ಯ ಹೇಗಿದೆ? ಮಗು ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನನ್ ಮಗಳು ಚೆನ್ನಾಗಿದ್ದಾಳೆ. ಮಗಳು ಅಂತ ಆಗ್ಲೇ ಗೊತ್ತಾಗೋಯ್ತಾ? ಹಾಸ್ಪಿಟಲ್ನಲ್ಲಿ ಆ ರೀತಿ ಗಂಡು ಹೆಣ್ಣು ಹಂಗೆಲ್ಲ ಹೇಳೋದಿಲ್ವಲ್ಲ? ಇಲ್ಲ, ನಮ್ ಚಿತ್ರಕ್ಕನೇ ನನ್ ಮಗುವಾಗಿ ಹುಟ್ಟು ಬರ್ತಾರೆ ಅಂತ ಮಹಾಸ್ವಾಮಿಗಳು ಹೇಳಿದ್ದಾರೆ. ನನ್ನ ನಂಬಿಕೆನೂ ಹಾಗೆ ಇದೆ. ಈ ಚಿತ್ರಕ್ಕ ಯಾರು? ಅವರೇ ನಿಮ್ ಮಗಳ ಹುಟ್ಟು ಬರ್ಬೇಕು ಅನ್ನೋ ಆಸೆ ನಿಮ್ಗೆ ಯಾಕೆ? ನಮ್ ಚಿತ್ರಕ್ಕ ಅಂದ್ರೆ ನನಗೆ ಪಂಚ ಪ್ರಾಣ. ಚಿತ್ರಕ್ಕ ಮತ್ತೆ ಹುಟ್ಟು ಬರ್ಬೇಕು ಅಂತ ನಮ್ಮೆಲ್ಲರ ಆಸೆ ಆಗಿತ್ತು. ಅದ್ರಲ್ಲೂ ಈಗ ಅವ್ರು ನನ್ ಮಗಳಾಗ ಹುಟ್ಟು ಬರ್ತಿದ್ದಾರೆ ಅಂದ್ರೆ ನನಗ್ ಹೇಳ್ಕೊಳಕ್ ಆಗದೆ ಇರೋಷ್ಟು ಸಂತೋಷ ಆಗತ್ತೆ. ಒಳ್ಳೇದು. ಈಗ ನಾನೊಂದು ನಾರ್ಮಲ್ ಚೆಕಪ್ ಮಾಡ್ತೀನಿ, ಆಮೇಲೆ ಉಳಿದ ವಿಷಯ ಎಲ್ಲ ಮಾತಾಡೋಣ. ಓಕೆ? ಹೇಳಿ, ನಿಮ್ ಕೈ ಕೊಡಿ. ಎಲ್ಲ ಸರಿಯಾಗೇ ಇದೆ. ಆದ್ರೆ ನಿಮ್ಮಲ್ಲೊಂದು ಭಯ ಕಾಣಿಸ್ತಿದೆಯಲ್ಲ ಮೇಲ್ನೋಟಕ್ಕೆ? ಭಯನ? ನಾನು ಅವಾಗಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಎಲ್ಲಿ ಏನಾಗುತ್ತೋ ಅಂತ ಸೆಕೆಂಡ್ಗೂ ಭಯ ಪಡೋದು ಹೀಗೆಲ್ಲ ಆಡ್ತಿದಾರಲ್ಲ, ಯಾಕೆ? ನೋಡಿ, ಈ ರೀತಿ ಭಯ ಪಡೋದು ನಿಮ್ ಹೆಲ್ತ್ಗೆ ಒಳ್ಳೇದಲ್ಲ. ಅದು ಅಲ್ಲದೆ ಅದು ನಿಮ್ ಮಗು ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇದು ಹೀಗೆ ಜಾಸ್ತಿ ಆದ್ರೆ ನೀವು ನಿಮ್ ಮಗುನ ಕಳ್ಕೋಬೇಕಾಗತ್ತೆ. ಅಯ್ಯೋ, ಬೇಡ ಬೇಡ, ನನ್ ಮಗುಗೇನೋ ಆಗ್ಬಾರ್ದು. ಮಗು ಬೇಕು ಅಂದ್ರೆ ನೀವ್ ಈ ಭಯನ ಬಿಡ್ಬೇಕು. ನನಗೆ ಮಾಯಕ ಅವಾಗವಾಗ ಬಂದು ತುಂಬಾ ಹೆದರ್ಸ್ತಾರೆ. ನಾನು ಏನ್ ಮಾಡ್ಬೇಕು ಹೇಳಿ? ಯಾರೇ ಬಂದ್ರು ಧೈರ್ಯವಾಗಿರ್ಬೇಕು. ಹೌದು, ಈ ಮಾಯಾ ಯಾರು? ನೀವು ನಿಮ್ ಲೋಕದಲ್ಲೇ ಇದ್ರೆ ನಿಮ್ ಸುತ್ತಮುತ್ತ ಇರೋ ಜನ ಪ್ರೀತಿನೆಲ್ಲ ನೀವು ಕಳ್ಕೊತಿದ್ದೀರಾ. ನಿಮ್ ಗಂಡನ್ ಪ್ರೀತಿನ ನೀವು ಮೊದ್ಲಾಗ್ ಕಳ್ಕೊತೀರಾ. ಇಲ್ಲ, ನನ್ ಮುತ್ತು ಮಾವ ಯಾವಾಗ್ಲೂ ನನ್ ಜೊತೆಲೇ ಇರ್ಬೇಕು.
ನನ್ಗವ್ರ ಪ್ರೀತಿ ಬೇಕು. ನಿಮಗ್ ಪ್ರೀತಿ ಸಿಕ್ಕಿದ್ರೆ ಸಾಲದು, ಅವ್ರಿಗೂ ನಿಮ್ ಪ್ರೀತಿ ಅವಶ್ಯಕತೆ ಇರುತ್ತಲ್ವಾ? ಈ ತರ ಭಯನೆಲ್ಲ ದೂರ ಮಾಡೋ ಡಾಕ್ಟರ್ ಒಬ್ರಿದ್ದಾರೆ. ಅವ್ರು ನಾಳೆ ಬಂದು ನಿಮ್ಗೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಓಕೆ? ಸರಿ ಸರಿ ಡಾಕ್ಟ್ರೆ. ಐಶು, ಮುತ್ತು ಏನ್ ಹೇಳ್ದ? ಬೆಳ್ಳಿ ಹೇಗಿದ್ದಾಳಂತೆ? ಅಣ್ಣ ಅದಕ್ಕೇನ ಡಾಕ್ಟರ್ ಚೆಕಪ್ ಮಾಡಿಸಿ ಕರ್ಕೊಂಡ್ ಬರ್ತಾರಂತೆ. ಶರ್ಮಿಳಾ, ಏನಾಗಿತ್ತ ಅಂತ ಕೇಳೋದಲ್ವಾ ನೀನು? ನಮ್ಗೆ ಯಾಕಮ್ಮ ಬೈತಿದ್ಯಾ? ಅಣ್ಣ ನೀವಿಬ್ರು ಮನೆಗೆ ಹೋಗಿ ಅಂತ ಹೇಳ್ದ, ಅದಕ್ಕೆ ನಾವ್ ಬಂದ್ವಿ. ಇದ್ರಲ್ಲಿ ನಮ್ ತಪ್ಪೇನಿದೆ? ಸರಿ, ಮುತ್ತುಗೊಂದು ಫೋನ್ ಮಾಡ್ಕೊಡು, ನಾನು ಕೇಳ್ತೀನಿ. ಫೋನ್ ಯಾಕೆ? ಅಣ್ಣನೇ ಬಂದ್ರು ನೋಡು. ಮುತ್ತು ಏನಾಯ್ತು? ಬೆಳ್ಳಿ ಹೇಗಿದ್ದಾಳೆ? ಹೇಳ್ತೀನಿ ಚಿಕ್ಕಮ್ಮ. ಅದಕ್ಕೆ ಯಾಕೆ ಸಪ್ಪಗಿದ್ದೀರಾ? ಏನಾಯ್ತು? ಐಶು, ಮೂಡ್ ಸರಿ ಇಲ್ಲ, ಡಿಸ್ಟರ್ಬ್ ಮಾಡೋದು ಬೇಡ. ಡಾಕ್ಟರ್ ರೆಗ್ಯುಲರ್ ಚೆಕಪ್ ಮಾಡಿದ್ದಾರೆ, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ನನಗೆ ನಿದ್ದೆ ಬರ್ತಿದೆ ಮಾವ, ನಾನು ಹೋಗಿ ಮಲ್ಕೋತೀನಿ. ಐಶು, ಕರ್ಕೊಂಡು ಹೋಗು. ಬನ್ನಿ. ಮುತ್ತು, ಈಗ ಹೇಳು, ಡಾಕ್ಟರ್ ಏನ್ ಹೇಳಿದ್ರು? ಚಿಕ್ಕಮ್ಮ, ಬೆಳ್ಳಿಗೆ ಮಾನಸಿಕ ಕಾಯಿಲೆ ಇದೆ. ಈಗ ಸೆಕೆಂಡ್ ಸ್ಟೇಜಲ್ಲಿದೆ. ಸೆಕೆಂಡ್ ಸ್ಟೇಜ್ ಅಲ್ಲ ಅಂದ್ರೆ ಗುಣ ಆಗೋದಿಲ್ವಂತ? ಗುಣ ಆಗ್ತಲ್ಲ ಚಿಕ್ಕಮ್ಮ, ಆದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಷ್ಟೇ. ಇನ್ನು ಎಷ್ಟು ದಿನ ಅಣ್ಣ? ಆದಷ್ಟು ಬೇಗ ಬೆಳ್ಳಿ ಹುಷಾರಾದ್ರೆ ಸಾಕು. ಅಣ್ಣ, ಬೆಳ್ಳಿ ಕಾಯಿಲೆ ಮಗುಗೂ ಬಂದ್ರೆ ಏನ್ ಕತೆ? ಮಗು ಹುಟ್ಟಬೇಕಾದ್ರೆ ಕಾಯಿಲೆ ಜೊತೆ ಹುಟ್ಟತ್ತಾ? ಇಲ್ಲಕ್ಕ, ಹಾಗಾಗ್ಬಾರ್ದು ಅಂತಾನೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದ್ರೆ ಇವತ್ತು ಒಂದೊಳ್ಳೆ ವಿಷಯ ಆಯ್ತು. ಒಳ್ಳೇದಾ? ಏನದು? ಹಾ ಚಿಕ್ಕಮ್ಮ, ಡಾಕ್ಟರ್ ಬೆಳ್ಳಿಗೆ ಚಾವಟಿ ಇಟ್ಕೊಂಡು ಓಡಾಡಿದ್ರೆ ಮಗುಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಬೆಳ್ಳಿ ಕಾರಲ್ಲಿ ಬರ್ಬೇಕಾದ್ರೆ ಚಾವಟಿನ ಎತ್ಬಿಟ್ಲು. ಮೊದಲನೇ ದಿನ ಟ್ರೀಟ್ಮೆಂಟೇ ಅವಳಿಗೆ ಒಳ್ಳೇದಾಗಿದೆ. ನಾಳೆ ಸ್ಪೆಷಲಿಸ್ಟ್ ಡಾಕ್ಟರ್ ಬರ್ತಿದಾರಂತೆ. ಮುತ್ತು, ನೀನ್ ಬೇರೆ ಯಾವುದನ್ನು ಯೋಚನೆ ಮಾಡದೆ ಬೆಳ್ಳಿಗೆ ಟ್ರೀಟ್ಮೆಂಟ್ ಕೊಡ್ಸು. ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ. ಅದೇ ಧೈರ್ಯದಲ್ಲಿದ್ದೀನಿ ಚಿಕ್ಕಮ್ಮ. ಒಟ್ನಲ್ಲಿ ಎಲ್ಲ ಒಳ್ಳೇದಾದ್ರೆ ಸಾಕು. ಷಣ್ಮುಗಣ್ಣ, ಬೆಳ್ಳಿ ಅದಕ್ಕೆ ಇನ್ಮೇಲೆ ಚಾವಟಿ ಮುಟ್ಟಲ್ಲ ಅಂತ ಹೇಳಿದ್ದು ಎಷ್ಟು ಒಳ್ಳೆ ವಿಷಯ ಅಲ್ವಾ? ಇದು ತುಂಬಾ ಚಿಕ್ಕ ವಿಷಯ, ಇದಕ್ಕೇನಂತ ಖುಷಿ ಪಡೋದು? ಬೆಳ್ಳಿಗೇನು ಸಮಸ್ಯೆನೇ ಇರ್ತಿರಲಿಲ್ಲ. ಇದಕ್ಕೆಲ್ಲ ಕಾರಣ ನೀಲಂಬರಿ ಅಮ್ಮನೆ. ಅಮ್ಮನ? ಹೌದು, ಸೂಜಿ ತರ ಇದು ವಿಷಯನ ಬಂಡೆ ತರ ಮಾಡಿದ್ದಾರೆ. ಬೆಳ್ಳಿ ಮೊದ್ಲೇ ಗುಣ ಆಗ್ಬೇಕಾಗಿತ್ತು, ಅದು ಬಿಟ್ಬಿಟ್ಟು ಪೂಜೆ ಸ್ವಾಮೀಜಿಗಳಂತ ಹೋಗಿ ಎಲ್ಲ ವಿಷಯನೂ ಹದಗೆಡಿಸಿದ್ದಾರೆ. ಅಂದ್ರೆ ನಾವ್ ಕಣ್ ಸ್ವಾಮೀಜಿ ಹತ್ರ ಹೋಗದೆ ಇದ್ರೆ ಒಳ್ಳೇದಾಗ್ತಿತ್ತು ಅಂತನಾ? ಕಣ್ಕಟ್ ಸ್ವಾಮೀಜಿ ಹತ್ರ ಹೋಗಿದ್ದು ಒಳ್ಳೇದು ಆಗಿಲ್ಲ ಕೆಟ್ಟದು ಆಗಿಲ್ಲ, ಸುಮ್ನೆ ಟೈಮ್ ವೇಸ್ಟ್ ಆಯ್ತು ಅಷ್ಟೇ. ಅದ್ರ ಬದಲು ಅಲ್ಲಿ ಹೋಗಿದ್ರೆ ಮೆಂಟಲಿ ಸ್ಟ್ರಾಂಗ್ ಆಗ್ತಿದ್ಲು. ಅದಕ್ಕೆ ಏನಾದ್ರು ದಾರಿ ಇದೆಯಾ ಅಂತ ಹುಡುಕ್ತಾ ಇದ್ವಿ. ಈಗ ಡಾಕ್ಟರ್ ಸ್ಟಾರ್ಟ್ ಮಾಡಿರೋ ಟ್ರೀಟ್ಮೆಂಟ್ ನ ಮುಗಿಸಿ ಬೆಳ್ಳಿ ಮಾನಸಿಕ ರೋಗಿ ಎಲ್ಲ ಮನೆ ಕರ್ಕೊಂಡೋಗಿ ಎಲ್ಲ ಸರಿಯಾಗಿದೆ ಅಂತ ಹೇಳ್ತಾ ಇದ್ರು. ಅಂದ್ರೆ ನಾವ್ ಲೇಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಹೌದು ಐಶು, ಅವತ್ತೇ ಹೇಳ್ದ ಮುತ್ತು ಬೆಳ್ಳಿನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಆದ್ರೆ ಅಮ್ಮ ಒಪ್ಲೇ ಇಲ್ಲ. ಸ್ವಾಮೀಜಿ ಬರ್ತಾರೆ, ಅವ್ರು ಪೂಜೆ ಮಾಡ್ತಾರೆ, ಏನಾದ್ರೂ ಪವಾಡ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಮುತ್ತು ಮೊದಲೇ ಟೆನ್ಷನ್ ಇಲ್ಲಿದ್ದ. ಅವ್ನಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ಲಿಲ್ಲ. ಅವ್ನು ಸುಮ್ಮನೆ ಆಗ್ಬಿಟ್ಟ. ಮಾತಾಡಿ ಅದೆಷ್ಟು ಮಾತಾಡ್ತಿರೋ ಮಾತಾಡಿ. ಈ ವಿಡಿಯೋ ಯಾರ್ಗ್ ಹೋಗಿ ತಲುಪುತ್ತೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ನಾವಾದ್ರೂ ಸ್ವಲ್ಪ ಬುದ್ಧಿವಂತರಾಗಬೇಕಾಗಿತ್ತು. ಈ ಮನೇಲಿ ಅಮ್ಮನೇ ದೊಡ್ಡವರು, ಅವ್ರ ಮಾತನ್ನ ಅಣ್ಣನೂ ಇಲ್ಲ ಅನ್ನಕ್ಕಾಗಲ್ಲ. ಇನ್ ನಾವೇನ್ ಮಾಡಕ್ಕಾಗತ್ತಣ್ಣ? ಬೆಳ್ಳಿ ಎಷ್ಟು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ ಅಂದ್ರೆ, ನಾವು ಹುಡ್ಕೊಂಡು ಹೋದಾಗ ಅವಳು ಎಲ್ಲಿ ಸಿಕ್ಕಿದ್ಲು ಗೊತ್ತಾ? ಎಲ್ಲಿ? ಪೊಲೀಸ್ ಸ್ಟೇಷನ್ ಅಲ್ಲಿ. ಪೊಲೀಸ್ ಸ್ಟೇಷನ್? ಅಂತ ಬೆಳ್ಳಿ ಅದಕ್ಕೆ ಏನ್ ಮಾಡಿದ್ರು? ಏನಾಯ್ತು ಅಂತ ಕೇಳ್ತೀಯ? ಬೆಳ್ಳಿ ಮನ್ಸಿನ ಹತೋಟಿ ತಪ್ಪಿ ಎಲ್ರಿಗೂ ಹೊಡೆದಿದ್ದಾಳೆ, ಅದಕ್ಕೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂತ ಚಿಕ್ಕಮ್ಮಂಗೆ ಏನಾದ್ರು ಗೊತ್ತಾದ್ರೆ ಪಾಪ ಅವ್ರಿಗೆ ಎಷ್ಟು ನೋವಾಗುತ್ತಿಲ್ಲ.
ಮದುವೆಗಿಂತ ಮುಂಚೆ ಅಂತ ಬೆಳ್ಳಿನ ಚೆನ್ನಾಗಿ ನೋಡ್ಕೊಳೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ಮದುವೆ ಆದ್ಮೇಲೆ ಆದರೂ ಅವಳನ್ನ ತುಂಬ ಸಂತೋಷವಾಗಿ ನೋಡ್ಕೋಬೇಕು ಅಂತ ಅನ್ಕೋತಿದ್ದೆ. ಸಾಧ್ಯನೇ ಆಗ್ತಿಲ್ಲ. ನಾನು ಅವಳನ್ನ ಜೋಪಾನ ಮಾಡಿದಷ್ಟು ಏನಾರು ಎಡ್ವರ್ಟ್ ಆಗ್ತದೆ. ನಾವೆಲ್ಲರೂ ಮನೇಲಿ ಬೆಳ್ಳಿ ಅಕ್ಕೆ ಎಲ್ಲ ರೋಡಲ್ಲಿ ಸಿಕ್ಕಿದ್ರು ಅಂತ ಅನ್ಕೊಂಡ್ವಿ. ಮುತ್ತುನೆ ಈ ವಿಷಯ ಯಾರಿಗೂ ಹೇಳೋದು ಬೇಡ ಅಂತ ಹೇಳ್ದ. ಟೈಮ್ ಬಂದಾಗ ಹೇಳಿದ್ರೆ ಆಯ್ತು ಷಣ್ಮುಗ ಅಂತ ನಾವೇ ಡಿಸೈಡ್ ಮಾಡ್ದ. ನೀನೇನಂತ ಗೊತ್ತಿಲ್ಲ. ನೀನು ಬೇಜಾರು ಮಾಡ್ಕೊ, ಪರವಾಗಿಲ್ಲ. ಆದ್ರೆ ಬೆಳ್ಳಿಗೆ ಈ ಪರಿಸ್ಥಿತಿ ಬರಕ್ಕೆ, ಚಾಟಿ ಹಿಡ್ಕೊಂಡು ರೋಡ್ ಅಲಿಯಕ್ಕೆ ನೀಲಾಂಬರಿ ಅಮ್ಮನ ಕೆಟ್ಟ ಕಾರಣ. ಬೆಳ್ಳಿ ತುಂಬಾ ಕಷ್ಟದ ಪರಿಸ್ಥಿತಿ ಇದೆ. ಅವಳು ಹೇಗೆ ಗುಣ ಆಗ್ತಾಳೋ ಭಯ ಆಗ್ತಿದೆ ಐಶು. ಸರಿ, ಅದಕ್ಕೆ ಏನ್ ಮಾಡ್ತಿದಾರೋ ಏನೋ, ಬನ್ನಿ ನೋಡೋಣ. ಇಷ್ಟು ಸಾಕು. ನಿಮ್ಮನ್ನೆಲ್ಲ ಹೇಗ್ ಬುಗ್ರಿ ತರ ಆಡಿಸ್ತೀನಿ ಅಂತ ನೋಡ್ತಾ ಇರಿ. ಹೇಳ್ದೆ ಯಾವುದೇ ಹೊರ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಂಗೆ ಇನ್ನೇನು ಬೇಡ. ಬೆಳ್ಳಿ ಗುಣ ಆಗ್ಬಿಟ್ರೆ ಸಾಕು. ಇದೆಲ್ಲ ಬದಲಾಗಬೇಕು ಅಂದ್ರೆ ಚಿತ್ರ ನೀನು ಮತ್ತೆ ಹುಟ್ಟು ಬರಬೇಕು. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆ ಕ್ಷಣ ಆದಷ್ಟು ಬೇಗ ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆದಷ್ಟು ಬೇಗ ಹುಟ್ಟು ಬಾ ಚಿತ್ರ. ರೆಕಾರ್ಡಿಂಗ್ ಅಂದ್ರೆ ಇದು. ಹಕ್ಕಿ ನೀರ್ ಹತ್ರ ಹೋಗಿ ಮೀನ್ನ ಕಚ್ಕೊಳತ್ತಲ್ಲ, ಹಾಗೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ರೆಕಾರ್ಡ್ ಮಾಡಿದ್ಯಾ. ವೆರಿ ಗುಡ್ ಕಾವ್ಯ, ಒಳ್ಳೆ ಕೆಲಸ ಮಾಡಿದ್ಯಾ. ಅಕ್ಕ, ಈ ಮನೇಲಿ ಏನೇನ್ ನಡೆದ್ರು ನನಗ್ ಗೊತ್ತಾಗತ್ತೆ. ನಾನು ಎಷ್ಟು ಹೇಳಿದ್ರು ಅಮ್ಮ ನನ್ನ ಮಾತೇ ಕೇಳಿಲ್ಲ. ಮುತ್ತು 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 ಅಂತ ಅಣ್ಣನ್ನ ತಲೆ ಮೇಲೆ ಕೂರಿಸ್ಕೊಂಡ್ರು. ಮೊದ್ಲು ಆಸ್ತಿ ಪಡ್ಕೊಳ್ಳೋಣ, ಆಮೇಲೆ ಮಗು ಮೇಲೆ ಮಮಕಾರ ಇಟ್ಕೊ ಅಂದ್ರೆ ಆಗ್ಲೂ ಕೇಳಿಲ್ಲ. ನನ್ ಮಗ ಮುತ್ತು ಮಗ ಇದ್ರೆ ಈ ತರ ಇರ್ಬೇಕು ಅಂತ ಹೇಳಿದ್ದು. ಈಗ ನೋಡು ಯಾವ ತರ ಅವಮಾನ ಮಾಡಿದ್ದಾರೆ. ಒಳಗೊಂದು ಹೊರಗೊಂದು ನಡ್ಕೋತಾರೆ. ಅಮ್ಮನ ಬಗ್ಗೆ ಅವ್ರಿಗೆ ಈ ತರ ಭಾವನೆ ಇದೆ ಅಂತ ಅಮ್ಮನ್ಗೆ ಬಿಡ್ಸಿ ಹೇಳ್ತೀನಿ. ರೆಕಾರ್ಡ್ ಏನೋ ಮಾಡಿದೀನಿ ನಿಜ, ಆದ್ರೆ ನಾನೇ ಮಾಡಿರೋದು ಅಂತ ಯಾರಿಗೂ ಗೊತ್ತಾಗದೆ ಇದ್ರೆ ಸಾಕು. ಇಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ. ಕೆಲಸ ಮಾಡಿರೋದು ನೀನು ಅಂತ ಗೊತ್ತಾಗದ್ ಬೇಡ ಅಂದ್ರೆ ಹೇಗೆ? ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ, ಈ ಕೆಲಸ ನೀನೇ ಮಾಡಿರೋದು ಅಂತ ಹೇಳ್ತೀನಿ. ಈ ವಿಷಯ ನೀವೇನಾದ್ರೂ ಹೇಳಿದ್ರೆ ಈ ತರ ಬಿಸಿ ಬಿಸಿ ಸುದ್ದಿ ನಿಮಗ್ ಸಿಗಲ್ಲ, ಓಕೆನಾ? ಹಾಗ ಆಯ್ತು ಬಿಡು. ಯಾರು ರೆಕಾರ್ಡ್ ಮಾಡಿದ್ದಾರೆ ಅಂತ ಯಾರು ಕೇಳಲ್ಲ. ಏನ್ ವಿಷಯ ಇದೆ ಅಂತ ಎಲ್ರು ಗಮನಿಸ್ತಾರೆ. ಬೆಳ್ಳಿ ಲಾಕಪ್ ಅಲ್ಲಿರೋ ವಿಷಯ ಅಣ್ಣ ಅಮ್ಮನ ಹತ್ರ ಮುಚ್ಚಿಟ್ಟಿದ್ದಾನೆ. ಜೊತೆಗೆ ಬೆಳ್ಳಿಗೆ ಇಷ್ಟೆಲ್ಲ ಆಗೋದಕ್ಕೆ ಅಮ್ಮನೇ ಕಾರಣ ಅಂತ ಷಣ್ಮುಗನ ಹತ್ರ ಹೇಳಿದ್ದಾನೆ. ಅಮ್ಮನ್ಗೆ ಎಷ್ಟು ಕೋಪ ಬರುತ್ತೆ ನೋಡ್ತಿರು. ಬೆಳ್ಳಿ, ನಿದ್ದೆ ಬರ್ತಿಲ್ವಾ? ಇಲ್ಲ ಮಾವ, ಕಣ್ ಮುಚ್ಚಿದ್ರೆ ಸಾಕು ಕೆಟ್ಟ ಕನ್ಸುಗಳು ಬರುತ್ತೆ. ಕಣ್ ಬಿಟ್ರೆ ಏನೇನೋ ಆಲೋಚನೆಗಳು.
ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡ್ಬೇಕು, ಬೇರೆ ಯಾವ ವಿಷಯನೂ ತಲೆಗೆ ಹಾಕೋಬಾರ್ದು ಅಂತ ಹೇಳಿದ್ರು. ಆದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ರು ಮಾಯಕ್ಕ ಮಾಡಿರೋ ಗಾಯ ನನ್ ತಲೆಗೆ ಯಾವಾಗ್ಲೂ ಚುಚ್ತಾನೆ ಇರುತ್ತೆ. ನನ್ ಕೈ ಅದನ್ನ ಮರೆಯೋಕೆ ಆಗ್ತಿಲ್ಲ ಮಾವ. ಇರೋ ಮನುಷ್ಯರ ಜೊತೆ ಮಾತಾಡು. ಮಾಯನಾತ್ಮ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂದ್ಮೇಲೆ ಅವಳ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ? ಮಾಯಕ್ಕನ ಆತ್ಮ ಇಲ್ವಾ? ಮಾಯನಾತ್ಮ ಮುಕ್ತಿ ಪಡೆದ್ಮೇಲೆ ನೀನ್ ಯಾವತ್ತಾದ್ರೂ ಅವಳನ್ನ ನೋಡಿದ್ಯಾ? ಅವಳನ್ನ ಮಾತಾಡ್ತಿದ್ಯಾ? ಇಲ್ಲ. ಮಾಯನೇ ನಿಂಗೆ ತೊಂದರೆ ಕೊಡ್ತಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಏನಾದರೂ ಇದೆಯಾ? ನೀವ್ ಬರೀ ವಿಷಯ ಹೇಳಿದ್ರೆ ಸಾಲ್ದಕ್ಕ, ಅದ್ರ ಜೊತೆಗೆ ಉಪ್ಪು ಖಾರ ಸೇರ್ಸ್ ಹೇಳ್ಬೇಕು. ತುಪ್ಪ ಹಾಕಿ ಬೆಂಕಿ ಜೋರ ಗುಡ್ಸಿದ್ರೆ ಅದ್ರ ಲಾಭ ನಮಗ್ ತಾನೆ. ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಕ್ಕ. ಎಲ್ಲಿವರೆಗೂ ಅಮ್ಮ ಮುತ್ತಣ್ಣನ ಮಧ್ಯೆ ಪ್ರೀತಿ ಇರತ್ತೋ ಅಲ್ಲಿವರೆಗೂ ನಮ್ ಬೇಳೆಕಾಳು ಬೇಯಲ್ಲ. ಮಲ್ತಾಯಿ ಯಾವತ್ತಿದ್ರು ಮಲ್ತಾಯಿನೇ, ತಾಯಿ ಆಗಕ್ಕಾಗಲ್ಲ ಅನ್ನೋದು ಅಣ್ಣನ್ ಮನ್ಸಲ್ ಬರ್ಬೇಕು. ಇಷ್ಟು ದಿನ ನನ್ನನ್ನ ಪ್ರೀತಿ ಮಾಡಿದೋ ನಾಟಕ ಅಂತ ಅಮ್ಮನ್ ತಲೆಗ್ ಬರ್ಬೇಕು. ಅವರಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ಕಿತ್ತಾಡ್ಬೇಕು. ಅದನ್ನ ನೋಡಿ ನಾನು ಖುಷಿ ಪಡ್ತೀನಿ ಸದ್ಯದಲ್ಲೇ. ಹುಳಿ ಹಿಂಡೋ ಕೆಲ್ಸ ಚೆನ್ನಾಗೇ ಮಾಡ್ತೀರಾ ಅಕ್ಕ ನೀವು. ಮಾವ, ನಾನೊಂದು ವಿಷಯ ಹೇಳ್ತೀನಿ, ಕೇಳ್ತೀರಾ? ಮಾವ, ಆಸ್ಪತ್ರೆಯಿಂದ ಬರ್ತಾ ನಾನು ಚಾವಟಿನ ಎಸೆದ್ಬಿಟ್ನಲ್ಲ, ಆ ಜಾಗ ನನಗೆ ಗೊತ್ತು. ಅದಕ್ಕೆ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀರಾ? ನನ್ಗ ಚಾವಟಿ ವಾಪಸ್ ಬೇಕು. ಬೆಳ್ಳಿ ನೀನ್ ಏನ್ ಹೇಳ್ತಿದ್ಯಾ ಅಂತ ಗೊತ್ತಿದ್ಯಾ ನಿಂಗೆ? ಈ ಪರಿಸ್ಥಿತಿಲಿ ಆಚೆ ಹೋಗೋದಾ? ಮಾವ, ನನಗೋಸ್ಕರ. ನಿನ್ಗೋಸ್ಕರ ನಾನು ಇದ್ದೇ ಇರ್ತೀನಲ್ವಾ? ಆ ಚಾವಟಿ ಅವಶ್ಯಕತೆ ಇಲ್ಲ. ಮತ್ತೆ ಮಾಯಕನ ಹೇಗ್ ಸಂಭಾಳಿಸೋದು? ಚಾವಟಿ ಇದ್ರೆ ಮಗುಗ ಅಪಾಯ ಅಂತ ಡಾಕ್ಟರ್ ಹೇಳಿದ್ರಲ್ವಾ? ಈಗ ಭಯ ಪಡ್ಬೇಡ, ಆರಾಮಾಗಿ ಮಲ್ಕೊ ಬಾ. ಕಣ್ಣು ಮುಚ್ಕೊಂಡು ಮಲ್ಕೊ. ಅಣ್ಣಂಗೆ ನಿನ್ ಮೇಲೆ ಮೇಲ್ನೋಟಕ್ಕಷ್ಟೇ ಪ್ರೀತಿ ಇರೋದು. ನಿಜವಾದ ವಿಷಯ ಏನು ಅಂತ ಇದ್ರಲ್ಲಿದೆ. ಮುತ್ತುನ ನಾನು ಹೆತ್ತಿಲ್ಲ, ಆದ್ರೂ ಅವ್ನ್ ನನ್ ಮಗನೇ. ಅವ್ನ್ ಯಾವತ್ತೂ ನನಗ್ ಮೋಸ ಮಾಡಲ್ಲ, ಅವಮಾನ ಮಾಡಲ್ಲ, ತುಂಬಾ ಗೌರವ ಕೊಡ್ತಾನೆ, ದೇವ್ರ ತರ ನೋಡ್ಕೋತಾನೆ ಅಂತೆಲ್ಲ ಹೇಳ್ತಿದ್ದೆ. ಈಗ ಗೊತ್ತಾಯ್ತಾ ಅಮ್ಮ, ಅಣ್ಣ ನಿನ್ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾನೆ ಅಂತ. ಮುತ್ತು ನನ್ನನ್ ಕೇಳ್ದೆ ಒಂದ್ ಹೆಜ್ಜೆನೂ ಇರಲ್ಲ, ನನ್ ಪರ್ಮಿಷನ್ ಇಲ್ಲದೆ ಯಾವ ಕೆಲ್ಸನೂ ಮಾಡಲ್ಲ ಅಂತ ಹೇಳ್ತಿದ್ದೆ. ಈಗ ನಿನಗೆ ಗೊತ್ತಿಲ್ದೆ ನಿನಗೆ ಗುಂಡಿ ತೋಡಿದ್ರು. ಆ ವಿಷಯ ನಿನಗೆ ಗೊತ್ತಾಗೋ ಹೊತ್ತಿಗೆ ನೀನು ಸಮಾಧಿ ಆಗ್ತಿದ್ದೆ. ಆದ್ರೆ ನಾನ್ ಬಿಡ್ತೀನಾ? ಇದನ್ನೆಲ್ಲ ಕಂಡು ಹಿಡಿದು ನಿನಗೆ ಹೇಳ್ತಿದ್ದೀನಿ. ಯಾಕೆ ಗೊತ್ತಾ? ನೀನು ಎಚ್ಚೆತ್ಕೊಳ್ಳಿ ಅಂತ. ನೀನು ಹಳೆ ನೀಲಾಂಬರಿಯಾಗಿ ಬದಲಾಗಿ ಈ ಮನೆ ಜವಾಬ್ದಾರಿ ತಗೊಳ್ಳಿ ಅಂತ. ಆಗ್ಲೇ ಅಮ್ಮ ನಾವು ಬದುಕೋಕ್ಕಾಗೋದು. ಅರ್ಥ ಆಯ್ತಾ? ಅಮ್ಮ, ದಯವಿಟ್ಟು ಅರ್ಥ ಮಾಡ್ಕೋ. ನೀನು ಬದಲಾಗ್ಲಿಲ್ಲ ಅಂದ್ರೆ ನಿನ್ನ ಬೀದಿಗೆ ತಳ್ತಾರೆ, ಆಮೇಲೆ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕಾಗತ್ತೆ. ಅಂದ್ರೆ ಬೆಳ್ಳಿ ಹೀಗಾಗೋದು ಕಾರಣ ನಾನೇ ಅಂತ ಹೇಳ್ತಿದೀಯಾ? ಅಣ್ಣ ಎಲ್ಲದಕ್ಕೂ ನೀನ್ ಪರ್ಮಿಷನ್ ಕೇಳ್ತಾನೆ ಅನ್ಕೊಂಡಿದ್ಯಾ? ಆದ್ರೆ ಅವನಿಗೆ ಏನ್ ಬೇಕೋ ಅದನ್ನ ಅವ್ನು ಮೊದ್ಲೇ ಮಾಡಿರ್ತಾನೆ. ಬೆಳ್ಳಿ ಪರ್ಮಿಷನ್ ಸಿಕ್ಕಿದ್ರೇನೆ ಈ ಮನೇಲಿ ಎಲ್ಲಾ ಕೆಲಸ ನಡೆಯೋದು. ನಿನ್ನ ಅಭಿಪ್ರಾಯ ಇಲ್ಲಿ ಲೆಕ್ಕಕ್ಕಿಲ್ಲ ಅಮ್ಮ. ಕೇಳೋವರೆಗೂ ಕೇಳಿಸ್ಕೊಂಡು ಆಮೇಲೆ ತಿಪ್ಪೆಗೆ ಬಿಸಾಕ್ತಾರೆ.